ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರವಾಸೋದ್ಯಮ ಅಂದರೆ ಟೂರಿಸಂ ಲೋಕದ ಬಗ್ಗೆ ಒಂದು ಆಳವಾದ ನೋಟ ಬೀರೋಣ. ಇದು ಕೇವಲ ಟೂರ್ ಹೋಗಿ ಹೊಸ ಜಾಗಗಳನ್ನ ನೋಡೋದಷ್ಟೇ ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ಆರ್ಥಿಕತೆ, ಮನೋವಿಜ್ಞಾನ ಮತ್ತು ಒಂದು ವ್ಯವಸ್ಥಿತ ರಚನೆ ಕೂಡ ಇದೆ. ಬನ್ನಿ ಅದರ ಬಗ್ಗೆ ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಇವತ್ತಿನ ಚರ್ಚೆಯನ್ನ ಒಂದು ಸಿಂಪಲ್ ಆದ್ರೂ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನಾವು ಮಾಡೋ ಒಂದು ಸಾಮಾನ್ಯ ರಜೆಯ ಪ್ರವಾಸವು ಒಂದು ದೇಶದ ಅದೃಶ್ಯ ರಫ್ತು ಅಂದ್ರೆ ಇನ್ವಿಸಿಬಲ್ ಎಕ್ಸ್ಪೋರ್ಟ್ ಆಗಲು ಹೇಗೆ ಸಾಧ್ಯ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಆದ್ರೆ ಇದರ ಹಿಂದೆ ಒಂದು ದೊಡ್ಡ ಆರ್ಥಿಕ ಸತ್ಯ ಅಡಗಿದೆ. ಅದೇನು ಅಂತ ಮುಂದೆ ನೋಡೋಣ. ಓಕೆ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋಣ. ಮೊದಲು ಟೂರಿಸಂ ಅಂದ್ರೇನು, ಅದರ ಬೇಸಿಕ್ಸ್ ಏನು ಅಂತ ತಿಳ್ಕೊತೀವಿ. ಆಮೇಲೆ ಅದರಲ್ಲಿರೋ ಬೇರೆ ಬೇರೆ ವಿಧಗಳನ್ನ ನೋಡ್ತೀವಿ. ನಂತರ ಈ ಟೂರಿಸಂ ಇಂಡಸ್ಟ್ರಿ ಹೇಗೆ ಕೆಲಸ ಮಾಡುತ್ತೆ, ಅದರ ಕಾಂಪೊನೆಂಟ್ಸ್ ಏನೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಪ್ರಯಾಣದ ಟ್ರೆಂಡ್ಗಳನ್ನ ಯಾವುದು ನಿರ್ಧರಿಸುತ್ತೆ, ಆಧುನಿಕ ಪ್ರವಾಸಿಗರು ಹೇಗೆ ಯೋಚನೆ ಮಾಡ್ತಾರೆ, ಮತ್ತು ಕೊನೆಯದಾಗಿ ನಮ್ಮ ಭಾರತದಲ್ಲಿ ಪ್ರವಾಸೋದ್ಯಮ ಹೇಗೆ ಬೆಳೆದಿದೆ ಅನ್ನೋದನ್ನ ನೋಡ್ತೀವಿ. ಒಂದಕ್ಕೊಂದು ಲಿಂಕ್ ಇದೆ, ಸೊ ಪೂರ್ತಿಯಾಗಿ ಗಮನವಿರಲಿ. ಬನ್ನಿ ನಮ್ಮ ಮೊದಲನೇ ವಿಭಾಗ ಶುರು ಮಾಡೋಣ. ಯಾವುದೇ ಒಂದು ದೊಡ್ಡ ವಿಷಯವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದರ ಅಡಿಪಾಯ ಅಂದ್ರೆ ಬೇಸಿಕ್ಸ್ ಸ್ಟ್ರಾಂಗ್ ಆಗಿರಬೇಕು. ಸೊ ಇಲ್ಲಿ ನಾವು ಟೂರಿಸಂನ ಮೂಲ ಪರಿಕಲ್ಪನೆಗಳು ಮತ್ತು ಅದು ನಮ್ಮ ದೇಶಕ್ಕೆ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರವಾಸೋದ್ಯಮ ಅಂದ್ರೇನೋ ಅದರ ಅಫಿಷಿಯಲ್ ಡೆಫಿನೇಷನ್ ನೋಡೋಣ. ನಾವು ಸಾಮಾನ್ಯವಾಗಿ ವಾಸಿಸುವ ಜಾಗದಿಂದ ಸ್ವಲ್ಪ ಸಮಯದ ಮಟ್ಟಿಗೆ ಅಂದ್ರೆ ತಾತ್ಕಾಲಿಕವಾಗಿ ಬೇರೆ ಕಡೆಗೆ ಹೋಗೋದು. ಅದು ರಜೆಗೋಸ್ಕರ ಇರ್ಬೋದು, ಬಿಸ್ನೆಸ್ ಮೀಟಿಂಗ್ಗೆ ಇರ್ಬೋದು, ಅಥವಾ ಬೇರೆ ಯಾವುದೇ ಕಾರಣಕ್ಕಿರ್ಬೋದು. ಇದು ಕೇವಲ ಪ್ರಯಾಣ ಮಾಡೋದಲ್ಲ, ಬದಲಿಗೆ ಆ ಇಡೀ ಅನುಭವ, ಅಲ್ಲಿ ಉಳಿದುಕೊಳ್ಳೋದು, ತಿನ್ನೋದು, ಸುತ್ತಾಡೋದು ಎಲ್ಲವೂ ಸೇರಿ ಅದನ್ನೇ ನಾವು ಪ್ರವಾಸೋದ್ಯಮ ಅಂತ ಕರೆಯೋದು. ಸರಿ, ನಾವು ಶುರುವಿನಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ, ನೆನಪಿದ್ಯಾ? ಪ್ರವಾಸೋದ್ಯಮ ಹೇಗೆ ಅದೃಶ್ಯ ರಫ್ತು ಆಗುತ್ತೆ ಅಂತ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ರಫ್ತು ಅಂದ್ರೆ ನಾವು ನಮ್ಮ ದೇಶದ ವಸ್ತುಗಳನ್ನ ಬೇರೆ ದೇಶಕ್ಕೆ ಮಾರಿ ದುಡ್ಡು ಮಾಡೋದು. ಆದ್ರೆ ಇಲ್ಲಿ ನಾವು ಯಾವುದೇ ವಸ್ತುವನ್ನು ಹೊರಗೆ ಕಳಿಸ್ತಾ ಇಲ್ಲ. ಬದಲಿಗೆ ಬೇರೆ ದೇಶದ ಪ್ರವಾಸಿಗರು ನಮ್ಮ ದೇಶಕ್ಕೆ ಬಂದು ಅವರ ಡಾಲರ್, ಯುರೋಗಳನ್ನ ಇಲ್ಲಿ ಖರ್ಚು ಮಾಡ್ತಾರೆ. ಇದ್ರಿಂದ ನಮ್ಮ ದೇಶಕ್ಕೆ ವಿದೇಶಿ ಹಣ ಬರುತ್ತೆ. ಅಂದ್ರೆ ಯಾವುದೇ ವಸ್ತು ಕಣ್ಣಿಗೆ ಕಾಣೋ ಹಾಗೆ ರಫ್ತಾಗ್ದೆ ಸೇವೆಗಳ ಮೂಲಕ ಹಣ ಬರ್ತಾ ಇದೆ. ಅದಕ್ಕೆ ಇದನ್ನ ಇನ್ವಿಸಿಬಲ್ ಎಕ್ಸ್ಪೋರ್ಟ್ ಅಂತ ಕರೆಯೋದು. ಇದು ದೇಶದ ಆದಾಯ ಹೆಚ್ಚಿಸೋಕೆ ಒಂದು ಪ್ರಬಲ ಮಾರ್ಗ. ಈಗ ಇನ್ನೊಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಇದೆ. ಅದನ್ನ ಗುಣಕ ಪರಿಣಾಮ ಅಥವಾ ಮಲ್ಟಿಪ್ಲಯರ್ ಎಫೆಕ್ಟ್ ಅಂತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಯೋಚನೆ ಮಾಡಿ, ಒಬ್ಬ ಟೂರಿಸ್ಟ್ ಬಂದು ಒಂದು ಹೋಟೆಲ್ನಲ್ಲಿ 1,000 ರೂಪಾಯಿ ಖರ್ಚು ಮಾಡ್ತಾನೆ ಅನ್ಕೊಳ್ಳಿ. ಆ ಹಣ ಅಲ್ಲಿಗೆ ನಿಲ್ಲಲ್ಲ. ಆ ಹೋಟೆಲ್ ಮಾಲೀಕ ಆ ಹಣದಲ್ಲಿ ತನ್ನ ಸಿಬ್ಬಂದಿಗೆ ಸಂಬಳ ಕೊಡ್ತಾನೆ, ಸ್ಥಳೀಯ ರೈತರಿಂದ ತರಕಾರಿ, ಹಾಲು ತರಿಸ್ತಾನೆ. ಆ ಸಿಬ್ಬಂದಿ ಮತ್ತು ರೈತರು ಆ ದುಡ್ಡನ್ನ ತಗೊಂಡೋಗಿ ಬೇರೆ ಅಂಗಡಿಗಳಲ್ಲಿ ಖರ್ಚು ಮಾಡ್ತಾರೆ. ಹೀಗೆ ಆ ಒಬ್ಬ ಪ್ರವಾಸಿ ಖರ್ಚು ಮಾಡಿದ 1,000 ರೂಪಾಯಿ ನಮ್ಮ ಸ್ಥಳೀಯ ಆರ್ಥಿಕತೆಯಲ್ಲಿ ಹಲವು ಬಾರಿ ಹಲವು ಕೈಗಳಲ್ಲಿ ಸುತ್ತಾಡುತ್ತೆ. ಇದರಿಂದ ಆ ಹಣದ ಮೌಲ್ಯ ಹಲವು ಪಟ್ಟು ಹೆಚ್ಚಾಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಪ್ರವಾಸೋದ್ಯಮ ಯಾಕೆ ಇಷ್ಟು ಮುಖ್ಯ? 4 ಮುಖ್ಯ ಕಾರಣಗಳಿವೆ. 1, ಇದರಿಂದ ದೇಶದ ಆರ್ಥಿಕತೆ ಬೆಳೆಯುತ್ತೆ. ಜೊತೆಗೆ ಹೋಟೆಲ್, ಗೈಡ್, ಟ್ಯಾಕ್ಸಿ ಡ್ರೈವರ್ ಹೀಗೆ ನೇರ ಮತ್ತು ಪರೋಕ್ಷವಾಗಿ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗ್ತವೆ. 2, ಹಂಪಿ, ಕೊನಾರ್ಕ್ನಂಥ ಐತಿಹಾಸಿಕ ಸ್ಥಳಗಳು ಅಭಿವೃದ್ಧಿ ಹೊಂದುತ್ತವೆ. 3, ಬೇರೆ ಬೇರೆ ದೇಶ, ರಾಜ್ಯಗಳ ಜನ ಬಂದು ಹೋಗೋದ್ರಿಂದ ಸಂಸ್ಕೃತಿಗಳ ವಿನಿಮಯ ಆಗುತ್ತೆ. ಮತ್ತು 4, ಪ್ರವಾಸಿಗಳು ಬರ್ತಾರೆ ಅನ್ನೋ ಕಾರಣಕ್ಕಾದ್ರೂ ನಾವು ನಮ್ಮ ಐತಿಹಾಸಿಕ ಸ್ಮಾರಕಗಳನ್ನ, ಪರಂಪರೆಯನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋಕೆ ಪ್ರೋತ್ಸಾಹ ಸಿಗುತ್ತೆ. ಸರಿ, ಈಗ ನಮ್ಮ 2ನೇ ವಿಭಾಗಕ್ಕೆ ಬರೋಣ. ಪ್ರವಾಸೋದ್ಯಮ ಅಂದ್ರೆ ಎಲ್ರೂ ಒಂದೇ ಥರ ಟೂರ್ ಹೋಗೋದು ಅಂತಲ್ಲ. ಅದ್ರಲ್ಲಿ ತುಂಬಾ ವಿಧಗಳಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಉದ್ದೇಶ, ತನ್ನದೇ ಆದ ವಿಶೇಷತೆ ಇದೆ. ಬನ್ನಿ ಅದರ ವೈವಿಧ್ಯತೆಗಳನ್ನ ನೋಡೋಣ. ಪ್ರವಾಸೋದ್ಯಮದಲ್ಲಿರೋ ಕೆಲವು ಮುಖ್ಯ ಪ್ರಕಾರಗಳನ್ನ ನೋಡೋಣ. ಮೊದಲನೇದು ಪಾರಂಪರಿಕ ಪ್ರವಾಸೋದ್ಯಮ ಅಂದ್ರೆ ಹೆರಿಟೇಜ್ ಟೂರಿಸಂ. ಅಜಂತಾ, ಎಲ್ಲೋರಾ ಗುಹೆಗಳಂಥ ಐತಿಹಾಸಿಕ ಜಾಗಗಳಿಗೆ ಭೇಟಿ ಕೊಡೋದು. 2ನೇದು ಸಾಹಸ ಪ್ರವಾಸೋದ್ಯಮ ಅಂದ್ರೆ ಅಡ್ವೆಂಚರ್ ಟೂರಿಸಂ. ಋಷಿಕೇಶ್ನಲ್ಲಿ ರಿವರ್ ರಾಫ್ಟಿಂಗ್ ಮಾಡೋದು, ಹಿಮಾಲಯದಲ್ಲಿ ಟ್ರೆಕ್ಕಿಂಗ್ ಹೋಗೋದು ಇದರಲ್ಲಿ ಸೇರುತ್ತೆ. 3ನೇದು ಮೈಸ್ ಪ್ರವಾಸೋದ್ಯಮ. ಮೈಸ್ ಅಂದ್ರೆ ಮೀಟಿಂಗ್ಸ್, ಇನ್ಸೆಂಟಿವ್ಸ್, ಕಾನ್ಫರೆನ್ಸಸ್ ಆ್ಯಂಡ್ ಎಕ್ಸಿಬಿಷನ್ಸ್. ಅಂದ್ರೆ ದೊಡ್ಡ ಕಂಪನಿ ಮೀಟಿಂಗ್ಗಳು, ಸಮ್ಮೇಳನಗಳಿಗಾಗಿ ಪ್ರಯಾಣಿಸೋದು. ಉದಾಹರಣೆಗೆ ದೆಹಲಿಯಲ್ಲಿರೋ ಭಾರತ್ ಮಂಟಪಂ. 4ನೇದು ಸ್ವಾಸ್ಥ್ಯ ಮತ್ತು ಪರಿಸರ ಪ್ರವಾಸೋದ್ಯಮ. ಆರೋಗ್ಯಕ್ಕಾಗಿ ಕೇರಳ, ಕೊಡಗಿಗೆ ಹೋಗಿ ಆಯುರ್ವೇದ ಚಿಕಿತ್ಸೆ ಪಡೆಯೋದು ಅಥವಾ ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೆಯೋದು. ಓಕೆ,
ಇಲ್ಲಿವರೆಗೂ ಪ್ರವಾಸೋದ್ಯಮ ಅಂದ್ರೇನು, ಅದರ ವಿಧಗಳೇನು ಅಂತ ನೋಡಿದ್ವಿ. ಈಗ ನಮ್ಮ ಮುಂದಿನ ವಿಭಾಗದಲ್ಲಿ ಈ ಇಡೀ ಇಂಡಸ್ಟ್ರಿ ಹೇಗ್ ಕೆಲಸ ಮಾಡುತ್ತೆ, ಅದರ ಹಿಂದಿರೋ ಸ್ಟ್ರಕ್ಚರ್ ಏನು ಅನ್ನೋದನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಒಂದು ಪ್ರವಾಸಿ ತಾಣ ಯಶಸ್ವಿಯಾಗಬೇಕಂದ್ರೆ ಅದಕ್ಕೆ 5 ಮುಖ್ಯ ಅಂಶಗಳು ಬೇಕು. ಇದನ್ನೇ ಪ್ರವಾಸೋದ್ಯಮದ 5Aಗಳು ಅಂತ ಕರೀತಾರೆ. ಅವುಗಳು ಅಟ್ರಾಕ್ಷನ್ಸ್, accessibility, ಅಕಾಮಡೇಷನ್, ಅಮೆನಿಟೀಸ್ ಮತ್ತು ಆಕ್ಟಿವಿಟೀಸ್. ಈ 5 ಅಂಶಗಳು ಒಟ್ಟಿಗೆ ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಒಂದು ಪ್ರವಾಸಿ ತಾಣ ಕ್ಲಿಕ್ ಆಗೋದು. ಬನ್ನಿ ಒಂದೊಂದಾಗಿ ನೋಡೋಣ. ಈ 5 ಎಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇ ಎ ಅಟ್ರಾಕ್ಷನ್ಸ್ ಅಂದ್ರೆ ಆಕರ್ಷಣೆಗಳು. ಜನರು ಒಂದು ಕಡೆಗೆ ಹೋಗೋಕೆ ಮುಖ್ಯ ಕಾರಣ. ಇದು ನೈಸರ್ಗಿಕವಾಗಿರ್ಬೋದು, ಲಕ್ಷದ್ವೀಪದ ಬೀಚ್ಗಳ ಹಾಗೆ, ಅಥವಾ ಮಾನವ ನಿರ್ಮಿತವಾಗಿರ್ಬೋದು, ಅಯೋಧ್ಯೆಯ ರಾಮಮಂದಿರದ ಹಾಗೆ. ಎರಡನೇ ಎ ಆಕ್ಸೆಸಿಬಿಲಿಟಿ ಅಂದ್ರೆ ಪ್ರವೇಶಿಸುವಿಕೆ. ಆ ಜಾಗಕ್ಕೆ ತಲುಪೋದು ಎಷ್ಟು ಸುಲಭ ಅನ್ನೋದು. ಏರ್ಪೋರ್ಟ್, ರಸ್ತೆ, ರೈಲು ಸಂಪರ್ಕ ಎಲ್ಲವೂ ಚೆನ್ನಾಗಿರ್ಬೇಕು. ಉದಾಹರಣೆಗೆ ಯುಡಾನ್ ಯೋಜನೆಯಿಂದ ಬೆಳಗಾವಿಯಂತಹ ಟೈರ್ 2 ನಗರಗಳಿಗೂ ಫ್ಲೈಟ್ ಸಂಪರ್ಕ ಸಿಕ್ಕಿದೆ. ಮೂರನೇ ಎ ಅಕಾಮಡೇಷನ್ ಅಂದ್ರೆ ವಸತಿ. ಇದು ತಾಜ್ನಂತಹ ಲಕ್ಸುರಿ ಹೋಟೆಲ್ ಇರ್ಬೋದು, ಅಥವಾ ಓಯೋ ತರಹದ ಬಜೆಟ್ ಹೋಟೆಲ್ ಇರ್ಬೋದು. ನಾಲ್ಕನೇ ಎ ಅಮ್ಯುನಿಟೀಸ್ ಅಂದ್ರೆ ಸೌಕರ್ಯಗಳು. ಅಂದ್ರೆ ಬ್ಯಾಂಕ್, ಎಟಿಎಂ, ಹಾಸ್ಪಿಟಲ್, ಒಳ್ಳೆ ಗೈಡ್ಗಳು, ಭದ್ರತೆ ಇವೆಲ್ಲವೂ. ಮತ್ತು ಕೊನೆಯ ಎ ಆಕ್ಟಿವಿಟೀಸ್ ಅಂದ್ರೆ ಚಟುವಟಿಕೆಗಳು. ಅಲ್ಲಿ ಹೋದ್ಮೇಲೆ ಏನ್ ಮಾಡೋದು? ಉದಾಹರಣೆಗೆ ವಾರಣಾಸಿಯಲ್ಲಿ ಗಂಗಾ ಆರತಿ ನೋಡೋದು. ಪ್ರವಾಸೋದ್ಯಮ ಪೂರೈಕೆ ಅಂದರೆ ಟೂರಿಸಂ ಸಪ್ಲೈ. ಇದು ಪ್ರವಾಸಿಗರ ಅಗತ್ಯಗಳನ್ನ ಪೂರೈಸಲು ನಾವು ಒದಗಿಸುವ ಎಲ್ಲಾ ಸೇವೆಗಳು ಮತ್ತು ಸೌಲಭ್ಯಗಳನ್ನ ಒಳಗೊಂಡಿರುತ್ತೆ. ಇದರಲ್ಲೊಂದು ಬಹಳ ವಿಶಿಷ್ಟವಾದ ಗುಣ ಇದೆ. ಅದು ನಶಿಸಿ ಹೋಗುವ ಸ್ವಭಾವದ್ದು, ಅಂದ್ರೆ ಪೆರಿಷಬಲ್. ಇದರ ಅರ್ಥ ಏನು? ಇವತ್ತಿನ ಫ್ಲೈಟ್ನಲ್ಲಿ ಒಂದು ಸೀಟ್ ಖಾಲಿ ಉಳಿದ್ರೆ ಆ ಸೀಟಿಂದ ಬರ್ಬೇಕಿದ್ದ ಆದಾಯ ಇವತ್ತಿಗೆ ಹೋಯ್ತು. ಅದನ್ನ ನಾಳೆಗೆ ಮಾರೋಕಾಗಲ್ಲ. ಅದೇ ರೀತಿ ಒಂದು ಹೋಟೆಲ್ ರೂಮ್ ಇವತ್ ಖಾಲಿ ಉಳಿದ್ರೆ ಆ ದಿನದ ಆದಾಯ ಶಾಶ್ವತವಾಗಿ ನಷ್ಟ. ಇದನ್ನ ಸ್ಟಾಕ್ ಮಾಡಿ ಇಡೋಕಾಗಲ್ಲ. ಹಾಗಾದ್ರೆ ಈ ಪ್ರವಾಸೋದ್ಯಮ ಪೂರೈಕೆಯಲ್ಲಿ ಯಾವೆಲ್ಲ ಘಟಕಗಳಿವೆ? ಮುಖ್ಯವಾಗಿ 5. 1. ನೈಸರ್ಗಿಕ ಸಂಪನ್ಮೂಲಗಳು. ನಮ್ಮ ಪರ್ವತಗಳು, ಕಡಲತೀರಗಳು, ಜಿಮ್ ಕಾರ್ಬೆಟ್ ಪಾರ್ಕ್ನಂತಹ ವನ್ಯಜೀವಿ ಧಾಮಗಳು. 2. ಮೂಲಸೌಕರ್ಯ. ರಸ್ತೆ, ನೀರು, ಕರೆಂಟ್, ಕಮ್ಯುನಿಕೇಷನ್ ವ್ಯವಸ್ಥೆ. 3. ಮೇಲ್ರಚನೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಏರ್ಪೋರ್ಟ್ಗಳು. 4. ಮಾನವ ಸಂಪನ್ಮೂಲ. ನಮ್ಮ ಗೈಡ್ಗಳು, ಹೋಟೆಲ್ ಸಿಬ್ಬಂದಿ. ಮತ್ತು 5. ಸಾಂಸ್ಕೃತಿಕ ಸಂಪನ್ಮೂಲ. ನಮ್ಮ ಹಬ್ಬಗಳು, ಹೈದರಾಬಾದಿ ಬಿರಿಯಾನಿಯಂತಹ ಪ್ರಾದೇಶಿಕ ಆಹಾರ. ಇವೆಲ್ಲವೂ ಸೇರಿದಾಗ್ಲೇ ಒಂದು ಸಂಪೂರ್ಣ ಪ್ರವಾಸಿ ಅನುಭವ ಸಾಧ್ಯ. ಓಕೆ, ಈಗ ನಮ್ಮ 4ನೇ ವಿಭಾಗ. ಪ್ರವಾಸೋದ್ಯಮ ಅನ್ನೋದು ಅದರ ಪಾಡಿಗದು ನಡೆಯಲ್ಲ. ಅದರ ಮೇಲೆ ದೇಶದ ಮತ್ತು ಪ್ರಪಂಚದ ಹಲವು ಬಾಹ್ಯ ಅಂಶಗಳು ಪ್ರಭಾವ ಬೀರುತ್ತವೆ. ಆ ಅಂಶಗಳು ಯಾವುವು, ಅವು ಹೇಗೆ ಪ್ರಯಾಣದ ಟ್ರೆಂಡ್ಗಳನ್ನು ರೂಪಿಸ್ತವೆ ಅನ್ನೋದನ್ನ ಈಗ ನೋಡೋಣ. ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀರುವ 5 ಪ್ರಮುಖ ಫ್ಯಾಕ್ಟರ್ಸ್ ಇವೆ. ಮೊದಲನೆಯದು ಆರ್ಥಿಕ ಅಂಶ. ಡಾಲರ್ ಮುಂದೆ ರೂಪಾಯಿ ದುರ್ಬಲವಾದ್ರೆ ವಿದೇಶಿ ಪ್ರವಾಸಿಗರಿಗೆ ಭಾರತ ಅಗ್ಗವಾಗಿ ಕಾಣಿಸುತ್ತೆ. ಎರಡನೆಯದು ತಾಂತ್ರಿಕ ಅಂಶ. ಈಗ ಆನ್ಲೈನ್ನಲ್ಲೇ ಫ್ಲೈಟ್, ಹೋಟೆಲ್ ಬುಕ್ ಮಾಡಬಹುದು. ವಂದೇ ಭಾರತ್ ಎಕ್ಸ್‌ಪ್ರೆಸ್‌ನಂತಹ ವೇಗದ ರೈಲುಗಳು ಪ್ರಯಾಣದ ಸಮಯವನ್ನು ಕಡಿಮೆ ಮಾಡಿವೆ. ಮೂರನೆಯದು ಸಾಮಾಜಿಕ ಅಂಶ. ಈಗ ಜನರ ಲೈಫ್ ಸ್ಟೈಲ್ ಬದಲಾಗಿದೆ. ವರ್ಷಕ್ಕೊಮ್ಮೆ ದೊಡ್ಡ ಟ್ರಿಪ್ ಹೋಗೋ ಬದಲು ಆಗಾಗ ವೀಕೆಂಡ್ ಟ್ರಿಪ್ ಹೋಗೋದು ಹೆಚ್ಚಾಡಿದೆ. ನಾಲ್ಕನೆಯದು ಜನಸಂಖ್ಯಾಶಾಸ್ತ್ರ. ಯುವ ಪೀಳಿಗೆ ಅಂದ್ರೆ ಜೆನ್ಝಿ ಹೊಸ ಅನುಭವಗಳಿಗಾಗಿ, ಅಡ್ವೆಂಚರ್ಗಾಗಿ ಪ್ರಯಾಣಿಸೋಕೆ ಇಷ್ಟಪಡ್ತಾರೆ. ಕೊನೆಯದು ರಾಜಕೀಯ ಅಂಶ. ದೇಶದಲ್ಲಿ ಸ್ಥಿರ ಸರ್ಕಾರ ಇದ್ರೆ, ವೀಸಾ ನಿಯಮಗಳು ಸರಳವಾಗಿದ್ರೆ ಮತ್ತು ಪ್ರವಾಸಿಗರಿಗೆ ಸುರಕ್ಷತೆ ಇದೆ ಅನ್ನೋ ಭರವಸೆ ಇದ್ರೆ ಮಾತ್ರ ಪ್ರವಾಸೋದ್ಯಮ ಬೆಳೆಯುತ್ತೆ. ಸರಿ, ಇಲ್ಲಿಯವರೆಗೆ ನಾವು ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಫೋಕಸ್ ಅನ್ನ ಪ್ರವಾಸಿಗರ ಮೇಲೆ ಅಂದ್ರೆ ಇಂಡಿವಿಜುವಲ್ ಟ್ರಾವೆಲರ್ ಮೇಲೆ ಶಿಫ್ಟ್ ಮಾಡೋಣ. ಯಾಕಂದ್ರೆ ಪ್ರವಾಸಿಗರು ಹೇಗೆ ಯೋಚಿಸ್ತಾರೆ, ಅವರನ್ನ ಏನ್ ಮೋಟಿವೇಟ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸೋಕೆ ಸಾಧ್ಯ. ಪ್ಲಾಗ್ ಅನ್ನೋ ತಜ್ಞರು ಪ್ರವಾಸಿಗರನ್ನ ಅವರ ಮನಸ್ಥಿತಿಯ ಆಧಾರದ ಮೇಲೆ 2 ಮುಖ್ಯ ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಒಂದು ಆಲೋಸೆಂಟ್ರಿಕ್. ಇವರು ಸಾಹಸ ಪ್ರಿಯರು, ಯಾರೂ ಹೋಗದ ಹೊಸ ಅಪರಿಚಿತ ಜಾಗಗಳನ್ನ ಹುಡುಕೊಂಡು ಹೋಗ್ತಾರೆ. ಇನ್ನೊಂದು ಸೈಕೋಸೆಂಟ್ರಿಕ್. ಇವರಿದಕ್ಕೆ ತದ್ವಿರುದ್ಧ. ತಮಗೆ ಈಗಾಗಲೇ ಗೊತ್ತಿರೋ ಸುರಕ್ಷಿತವಾದ, ಎಲ್ಲವೂ ಪ್ಲಾನ್ ಆಗಿರೋ ಜಾಗಗಳಿಗೆ ಹೋಗೋಕೆ ಇಷ್ಟಪಡ್ತಾರೆ. ಆದ್ರೆ ಹೆಚ್ಚಿನ ಜನ ಈ ಎರಡರ ಮಧ್ಯೆ ಇರ್ತಾರೆ. ಅವರನ್ನ ಮಿಡ್ ಸೆಂಟ್ರಿಕ್ಸ್ ಅಂತ ಕರೀತಾರೆ. ಕೋಹೆನ್ ಪ್ರವಾಸಿಗರನ್ನ ಅವರ ಸ್ವಾತಂತ್ರ್ಯದ ಮಟ್ಟದ ಮೇಲೆ 4 ವಿಧವಾಗಿ ವರ್ಗೀಕರಿಸಿದ್ದಾರೆ. ಮೊದಲನೇದು ಸಂಘಟಿತ ಸಮೂಹ ಪ್ರವಾಸಿಗ. ಇವರು ಟ್ರಾವೆಲ್ ಏಜೆಂಟ್ ಮೂಲಕ ಎಲ್ಲವನ್ನೂ ಬುಕ್ ಮಾಡಿ ಒಂದು ಗುಂಪಿನಲ್ಲಿ ಪ್ರಯಾಣ ಮಾಡ್ತಾರೆ.
ಎರಡನೇದು ವೈಯಕ್ತಿಕ ಸಮೂಹ ಪ್ರವಾಸಿಗ. ಇವರು ಸ್ವತಂತ್ರವಾಗಿ ಪ್ರಯಾಣ ಮಾಡ್ತಾರೆ, ಆದರೆ ಪ್ರವಾಸಿಗರಿಗಾಗಿ ಇರುವ ಸಾಮಾನ್ಯ ಸೌಲಭ್ಯಗಳನ್ನೇ ಬಳಸ್ತಾರೆ. ಮೂರನೇದು ಅನ್ವೇಷಕ ಅಥವಾ ಎಕ್ಸ್ಪ್ಲೋರರ್. ಇವರು ತಮ್ಮದೇ ಆದ ಟ್ರಿಪ್ ಪ್ಲಾನ್ ಮಾಡ್ತಾರೆ, ಆದ್ರೆ ಕಂಫರ್ಟ್ ಕೂಡ ಮುಖ್ಯವಾಗಿರುತ್ತೆ. ನಾಲ್ಕನೇದು ಡ್ರಿಫ್ಟರ್. ಇವರು ಟೂರಿಸ್ಟ್ ಸರ್ಕ್ಯೂಟ್ನಿಂದ ಸಂಪೂರ್ಣವಾಗಿ ದೂರ ಇರಲು ಪ್ರಯತ್ನಿಸ್ತಾರೆ. ಉದಾಹರಣೆಗೆ ಗೋಕರ್ಣದಲ್ಲಿ ತಿಂಗಳುಗಟ್ಲೆ ಉಳಿಯುವ ಬ್ಯಾಕ್ಪ್ಯಾಕರ್ಗಳು. ಜನರು ಯಾಕೆ ಪ್ರಯಾಣ ಮಾಡ್ತಾರೆ? ಈ ಪ್ರಶ್ನೆಗೆ ಉತ್ತರ 2 ಫ್ಯಾಕ್ಟರ್ಗಳಲ್ಲಿದೆ: ತಳ್ಳುವ ಅಂಶಗಳು ಮತ್ತು ಇಳಿಯುವ ಅಂಶಗಳು. ತಳ್ಳುವ ಅಂಶಗಳು ನಮ್ಮ ಒಳಗಿನಿಂದ ಬರೋದು. ಅಂದ್ರೆ ರೋಜಿನ ಜೀವನದಿಂದ ಬೋರಾಗಿ ಅದರಿಂದ ತಪ್ಸ್ಕೊಳ್ಳೋಕೆ, ಒತ್ತಡ ಕಡಿಮೆ ಮಾಡ್ಕೊಳ್ಳೋಕೆ, ಸಾಹಸ ಮಾಡೋಕೆ, ಹೀಗೆ ಇವು ನಮ್ಮನ್ನ ಮನೆಯಿಂದ ಹೊರಗೆ ತಳ್ಳುತ್ತವೆ. ಇಳಿಯುವ ಅಂಶಗಳು ಗಮ್ಯಸ್ಥಾನಕ್ಕೆ ಸಂಬಂಧಿಸಿದ್ದು. ಒಂದು ಜಾಗದ ನೈಸರ್ಗಿಕ ಸೌಂದರ್ಯ, ಅಲ್ಲಿನ ಐತಿಹಾಸಿಕ ಕಟ್ಟಡಗಳು ಅಥವಾ IPL ಮ್ಯಾಚ್, ಕುಂಭಮೇಳದಂಥ ವಿಶೇಷ ಕಾರ್ಯಕ್ರಮಗಳು ನಮ್ಮನ್ನ ಆ ಜಾಗಕ್ಕೆ ಎಳಿತವೆ. ಸರಿ, ಇಲ್ಲಿಯವರೆಗೆ ನಾವು ಚರ್ಚೆ ಮಾಡಿದ ಎಲ್ಲಾ ಪರಿಕಲ್ಪನೆಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ಭಾರತದ ಕಂಟೆಕ್ಸ್ಟ್ನಲ್ಲಿ ನೋಡೋಣ. ಈ ಎಲ್ಲಾ ಸಿದ್ಧಾಂತಗಳು ಭಾರತದ ಇತ್ತೀಚಿನ ಪ್ರವಾಸೋದ್ಯಮ ಬೆಳವಣಿಗೆಯ ಕಥೆಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಪ್ರವಾಸೋದ್ಯಮ ಅದ್ಭುತವಾಗಿ ಬೆಳೆದಿದೆ. ಇದಕ್ಕೆ ಕಾರಣ ಏನು? 1. ಧಾರ್ಮಿಕ ಪ್ರವಾಸೋದ್ಯಮದ ಬೂಮ್. ಅಯೋಧ್ಯ, ಕಾಶಿ ವಿಶ್ವನಾಥ ಕಾರಿಡಾರ್ನಂತಹ ಸ್ಥಳಗಳ ಅಭಿವೃದ್ಧಿಯಿಂದಾಗಿ ಕೋಟ್ಯಾಂತರ ಜನ ಭೇಟಿ ನೀಡ್ತಾ ಇದ್ದಾರೆ. 2. ಮೂಲಸೌಕರ್ಯಕ್ಕೆ ಕೊಟ್ಟಿರೋ ಒತ್ತು. UDAN ಯೋಜನೆಯಿಂದ ಸಣ್ಣಪುಟ್ಟ ನಗರಗಳಿಗೂ ವಿಮಾನಯಾನ ಸೌಲಭ್ಯ ಸಿಕ್ಕಿದೆ. 3. ಡಿಜಿಟಲ್ ಕ್ರಾಂತಿ. ಈಗ ಎಲ್ಲಿಗ್ಹೋದ್ರೂ UPI ಪೇಮೆಂಟ್ ಮಾಡಬಹುದು, ಗೂಗಲ್ ಮ್ಯಾಪ್ಸ್ ದಾರಿ ತೋರಿಸುತ್ತೆ. 4. ಸರ್ಕಾರದ ಉಪಕ್ರಮಗಳು. ಇನ್ಕ್ರೆಡಿಬಲ್ ಇಂಡಿಯಾದಂತಹ ಕ್ಯಾಂಪೇನ್ಗಳು ಜಗತ್ತಿನಾದ್ಯಂತ ಭಾರತದ ಬ್ರ್ಯಾಂಡಿಂಗ್ ಮಾಡಿವೆ. ತಂತ್ರಜ್ಞಾನ ಪ್ರವಾಸೋದ್ಯಮದ ಮುಖವನ್ನೇ ಬದಲಾಯಿಸಿಬಿಟ್ಟಿದೆ. ಯೋಚನೆ ಮಾಡಿ, ಒಂದು ಕಾಲದಲ್ಲಿ ಟ್ರಿಪ್ ಹೋಗ್ಬೇಕಂದ್ರೆ ಟ್ರಾವೆಲ್ ಏಜೆಂಟ್ ಹತ್ರ ಹೋಗ್ಬೇಕಿತ್ತು. ಆದ್ರೆ ಈಗ Booking.com, ಮೇಕ್ಮೈಟ್ರಿಪ್ನಂತಹ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನಾವೇ ಎಲ್ಲವನ್ನೂ ಬುಕ್ ಮಾಡಬಹುದು. AI ತಂತ್ರಜ್ಞಾನ ನಮಗೆ ಇಷ್ಟವಾಗುವ ಸ್ಥಳಗಳನ್ನ ರೆಕಮೆಂಡ್ ಮಾಡುತ್ತೆ. ಇನ್ಸ್ಟಾಗ್ರಾಮ್ನಂತಹ ಸೋಷಿಯಲ್ ಮೀಡಿಯಾ ದೂದ್ಸಾಗರ್ ಜಲಪಾತದಂತಹ ಗುಪ್ತ ಸ್ಥಳಗಳನ್ನು ವೈರಲ್ ಮಾಡಿದೆ. ಇನ್ನು ಮುನ್ನೆ ಪುಣೆ, ಸೂರತ್ನಂತಹ ಸ್ಮಾರ್ಟ್ ಸಿಟಿಗಳು IoT ಬಳಸಿ ಪ್ರವಾಸಿಗರಿಗೆ ಇನ್ನಷ್ಟು ಸ್ಮಾರ್ಟ್ ಅನುಭವ ನೀಡಲಿವೆ. ಸರಿ, ಇವತ್ತಿನ ಈ ಚರ್ಚೆಯನ್ನ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. AI ಮತ್ತು ಸ್ಮಾರ್ಟ್ ತಂತ್ರಜ್ಞಾನ ಇಷ್ಟು ವೇಗವಾಗಿ ನಮ್ಮ ಜೀವನದ ಭಾಗವಾಗ್ತಾ ಇದೆ. ಹಾಗಾದ್ರೆ ಮುಂದಿನ 10 ವರ್ಷಗಳಲ್ಲಿ ನಾವು ಮಾತಾಡಿದ ಪ್ರವಾಸೋದ್ಯಮದ ಆ 5Aಗಳು ಅಟ್ರಾಕ್ಷನ್ಸ್, ಅಕ್ಸೆಸಿಬಿಲಿಟಿ, ಅಕಾಮಡೇಷನ್, ಅಮೆನಿಟೀಸ್ ಮತ್ತು ಆಕ್ಟಿವಿಟೀಸ್ ಹೇಗೆ ಬದಲಾಗಬಹುದು? ವರ್ಚುವಲ್ ರಿಯಾಲಿಟಿ ನಮ್ಮ ಆಕರ್ಷಣೆಗಳನ್ನು ಬದಲಾಯಿಸುತ್ತಾ? ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.